ಪಹಲ್ಗಾಮ್ ದಾಳಿ ಆದ ಬಳಿಕ, ಆಮೇಲೆ ಆಪರೇಷನ್ ಸಿಂಧೂರ ಆದ ಬಳಿಕ ನಮ್ಮ ದೇಶದ ಅಂದ್ರೆ ಜನಪ್ರತಿನಿಧಿಗಳನ್ನ, ರಾಜತಾಂತ್ರಿಕ ಅಧಿಕಾರಿಗಳನ್ನ ಬೇರೆ ದೇಶಗಳಿಗೆ ಕಳಿಸ್ಕೊಡುವಂತ ಕೆಲಸ ಆಯ್ತಲ್ಲ, ಆ ಯೂಸ್ಫುಲ್ ಮತ್ತೆ ಅದರ ಇಂಪಾರ್ಟೆನ್ಸ್ ಏನಿತ್ತು ಅಂತ? ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಹೇಳ್ತೀವಿ. ಎರಡು, ಅಲ್ಲಿ ನಮ್ಮಲ್ಲೆಲ್ಲ ಎಂಬಸಿಗಳಿತ್ತು, ಹೈಕಮಿಷನ್ಗಳಿತ್ತು, ಅಂಬಾಸಿಡರ್ ಇದ್ರು, ಅವ್ರು ಹೋಗಿ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು. ಬಟ್ ಈ ಡೆಲಿಗೇಷನ್ಸ್ ಹೋದಿದ್ದು ಎರಡು ರೀತಿಯಲ್ಲಿ ಮಿನಿಮಮ್ ನಮಗೆ ಬಹಳ ಒಳ್ಳೇದಾಯ್ತು. ಒಂದೇನು ಅಂದ್ರೆ, ಈ ಡೆಲಿಗೇಷನ್ ಹೋಗಿದ್ದು ಯಾವುದೇ ಒಂದು ಗವರ್ಮೆಂಟ್ ಆಫೀಸರ್ಸ್ ಅಲ್ಲ, ಅಥವಾ ಗವರ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಇಟ್ ವಾಸ್ ಆಲ್ ಪಾರ್ಟಿ ಡೆಲಿಗೇಷನ್. ಅದರಿಂದ ಒಂದು ತಿಳ್ಕೊಂಡ್ರೆ ಬೇರೆಯವ್ರಿಗೆಲ್ಲ ಗೊತ್ತಾಯ್ತು ಅಂದ್ರೆ, ಈ ವಿಷಯದಲ್ಲಿ ಭಾರತ ದೇಶದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ, ಓಕೆ, ಎಲ್ಲಾರನ್ನೂ ಅದನ್ನು ಸಪೋರ್ಟ್ ಮಾಡ್ತಾ ಇದ್ರು. ಓಕೆ, ಯಾರನ್ನು ಟೆರರಿಸ್ಟ್ ಅಟ್ಯಾಕ್ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಇವರೆಲ್ಲರೂ ಒಂದೇ ರೀತಿಲಿ, ಒಂದೇ ಭಾಷೆಯಲ್ಲಿ ದೇಶ ಅಂತ ಬಂದಾಗ ದೇಶ ಒಂದೇ ಅಂತ ಮಾಡಿದ್ದು ಒಂದು ಗೊತ್ತಾಯ್ತು. ಎರಡನೇದೇನು ಅಂದ್ರೆ, ಇಲ್ಲಿಂದ ಮಿನಿಸ್ಟರ್ಸು ಅಥವಾ ಸೀನಿಯರ್ ಇವರು ಪ್ಲಸ್ ಡಿಪ್ಲೊಮ್ಯಾಟ್ಸ್ ಇದ್ರು, ರಿಟೈರ್ಡ್ ಡಿಪ್ಲೊಮ್ಯಾಟ್ಸ್ ಇದ್ರು, ಅವರೆಲ್ಲ ಹೋಗಿ ಅಲ್ಲಿ ಇಂಪಾರ್ಟೆಂಟ್ ಆಗಿರೋರ್ನ ಮೀಟ್ ಮಾಡಿದ್ರೆ ಅವ್ರಿಗೂ ಇಂಪಾರ್ಟೆನ್ಸ್ ಕೊಟ್ಟಾಗಾಯ್ತು. ನೋಡಿ, ಅಲ್ಲಿಂದ ಸ್ಪೆಷಲ್ ಆಗಿ ಡೆಲಿಗೇಷನ್ ಬಂದು ಇಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮಗೆ ಬಂದಿದ್ದಾರೆ ಅಂದ್ರೆ ನಮಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ. ಅದರಿಂದ ಏನಾಯ್ತು ಅಂತಂದ್ರೆ, ಭಾರತ ದೇಶಕ್ಕೆ ಒಂಥರ ಒಗ್ಗಟ್ಟಿದೆ, ಜೊತೆಗೆ ಅವ್ರು ಹೇಳ್ತಾ ಇರೋದ್ರಲ್ಲಿ ಒಂದು ಮೀನಿಂಗ್ ಇದೆ, ಅದು ಅರ್ಥ ಆಯ್ತು ಎಲ್ರಿಗೂ. ಅದರಿಂದ ಅದು ಬಹಳ ಒಳ್ಳೇದಾಯ್ತು ಅಂತ ನನ್ಗನ್ಸುತ್ತೆ. ಈ ಭಾರತದ ನೆರೆ ದೇಶಗಳು ಅಂತ ಹೇಳ್ತೀವಲ್ಲ, ಸುತ್ತಮುತ್ತ ದೇಶಗಳು, ಈಗ ನೇಪಾಳ ಆಗಲಿ, ಶ್ರೀಲಂಕಾ ಆಗಲಿ, ಬಾಂಗ್ಲಾದೇಶ, ಪಾಕಿಸ್ತಾನ, ಇಲ್ಲೆಲ್ಲ ಕಡೆ ಕೂಡ ಸರ್ಕಾರ ಮತ್ತು ಆಡಳಿತ ಎಲ್ಲ ಬುಡಮೇಲಾಗಿದೆ. ಅಲ್ಲಿನ ಜನರು ಯಾವ್ಯಾವ ರೀತಿಯಾಗಿ ದಂಗೆ ಎದ್ರು ಅನ್ನುವಂಥದ್ದು ನೋಡಿದ್ದೀವಿ. ಇದರ ಪರಿಣಾಮ ಏನು, ಮತ್ತು ಭಾರತ ಇದರಿಂದ ಕಲಿಬೇಕಾಗಿರುವಂಥ ಪಾಠ ಏನು, ಮತ್ತು ಭಾರತದ ಪರಿಸ್ಥಿತಿ ಹೇಗಿದೆ ಈ ದೇಶಗಳನ್ನು ಕಂಪೇರ್ ಮಾಡಿಕೊಂಡ್ರೆ? ಈಗ ಒಂದು ತಿಳ್ಕೋಬೇಕು ಅಂದರೆ, ಭಾರತ ಒಂದು ದೊಡ್ಡ ದೇಶ. ಹೌದು. ಇಲ್ಲಿರೋಷ್ಟು ಡೈವರ್ಸಿಟಿ, ಓಕೆ, ಇಲ್ಲಿ ಎಷ್ಟು ಯಾರ್ಯಾರೋ ಬಂದು ಏನೇನೋ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಅಷ್ಟೆಲ್ಲ ಆದ್ರೂ ಇಂಡಿಯಾ ಈಗಲೂ ಜೀವಂತವಾಗಿ ಉಳಿದಿದೆ, ಮುಂದುವರಿತಾ ಇದೆ. ಬಟ್ ಯಾವುದೇ ದೇಶನೂ ಅದ್ರ ಸುತ್ತಮುತ್ತ ಈ ರೀತಿ ಪ್ರಾಬ್ಲಮ್ಗಳಿದ್ದು, ಈ ಥರ ತೊಂದರೆಗಳಾಗ್ತಾ ಇದ್ರೆ ಇದೊಂದೇ ದೇಶ ಮುಂದುವರಿಯೋದು ಕಷ್ಟ. ಹೌದು. ಅದರಿಂದ ಭಾರತ ಏನ್ ಮಾಡ್ತಾ ಇದೆ, ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ, ಫಾರ್ ಎಕ್ಸಾಂಪಲ್ ಶ್ರೀಲಂಕಾದಲ್ಲಿ ಈಗ ನೀವು ನೋಡಿದ್ರೆ 3-4-5 ವರ್ಷದಿಂದ ಅವರು ಎಕನಾಮಿಕ್ ಡಿಫಿಕಲ್ಟಿ ಎಷ್ಟು ಸಿವಿಯರ್ ಆಗಿತ್ತು ಅಂದ್ರೆ ಯಾರು ಹೆಲ್ಪ್ ಮಾಡೋದಿರ್ಲಿಲ್ಲ. ಅವಾಗ ಭಾರತ ದೇಶ ಹೋಗಿ 3-4 ಬಿಲಿಯನ್ ಸಪೋರ್ಟ್ ಮಾಡಿ ಅವ್ರಿಗೆ ತೋರಿಸ್ಕೊಡ್ತು, ನೋಡಿಪ್ಪ ಕಷ್ಟ ಕಾಲದಲ್ಲಿ ನಾವು ಬರ್ತೀವಿ. ಈವನ್ ಮಾಲ್ಡೀವ್ಸ್ ಅಂಡರ್ಸ್ಟುಡ್ ದಟ್. ಇವಾಗ ನೇಪಾಲ್ has also understood so. ಬಾಂಗ್ಲಾದೇಶಲ್ಲಿ ನಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿತ್ತು. ಶೇಖ್ ಹಸೀನಾ ಇದ್ದಾಗ, ಅವರಿದ್ದಾಗ ಬಹಳಷ್ಟು ಕ್ಲೋಸ್ ಆಗಿತ್ತು. ಅವರು ಅಷ್ಟು ಕ್ಲೋಸ್ ಆಗಿದ್ದಾಗ ಅದನ್ನ ಚೇಂಜ್ ಆದ್ಮೇಲೆ ಅಲ್ಲಿ ಡೆಫಿನೆಟ್ ಆಗಿ ವಾಟ್ ಎವರ್ ದ ರೀಸನ್ ಅಲ್ಲಿ ಈವನ್ ಟುಡೇ ಒಂದು ಟರ್ಮಾಯಿಲ್ ನಡೀತಾ ಇದೆ, ಸ್ಟೆಬಿಲಿಟಿ ಇಲ್ಲ. ಬಟ್ ಏನಂದ್ರೆ, ಭಾರತ ಪುನಃ ಅಲ್ಲೂ ಕೂಡ ಹೇಳಿದೆ, ನಿಮ್ಮ ಸ್ಟೆಬಿಲಿಟಿ, ನಿಮ್ಮ ಸಪೋರ್ಟ್ಗಾಗೋದಿಕ್ಕೆ ಭಾರತ ಯಾವಾಗ್ಲೂ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಇವೆಲ್ಲ ಫೇಸ್ಗಳು. ಇವಾಗ ನಿಮಗೆ ಗೊತ್ತಿರೋ ಪ್ರಕಾರ ಸುಮಾರು ವರ್ಷಗಳ ಹಿಂದೆನೆ ಚೈನಾ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಒಂದು ಪಾಲಿಸಿ ಇಟ್ಕೊಂಡು ನಮ್ಮ ಸುತ್ತ ಇರೋ ದೇಶಗಳಲ್ಲೇ ಅಲ್ಲೆಲ್ಲ, ಫಾರ್ ಎಕ್ಸಾಂಪಲ್ ಶ್ರೀಲಂಕಾದಲ್ಲಿ ಹಂಬಂತೋತ ಅಂತ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಶಿಪ್ ಮಾಡಿದ್ರು, ಪ್ಲಸ್ ಪೋರ್ಟ್ ಕಟ್ಟಿದ್ರು, ಪ್ಲಸ್ ಸಪೋರ್ಟ್ ಮಾಡಿ ಅದನ್ನ ತಗೊಂಡ್ರು. ಗ್ವಾದಾರಲ್ಲಿ ಮಾಡ್ತಾ ಇದ್ದಾರೆ ಈ ತರ ಎಲ್ಲ. ಬಟ್ ಏನಂದ್ರೆ, ಈ ಸ್ವಲ್ಪ ಸಣ್ಣ ದೇಶಗಳೇನಿದೆ ಅಲ್ಲಿಗೆಲ್ಲ ನಾವು ಕಂಟಿನ್ಯೂಸ್ ಆಗಿ ಡೆಸ್ಪೈಟ್ ಆಲ್ ದಿಸ್ ಇಂಡಿಯಾ ಸಪೋರ್ಟ್ ಮಾಡ್ತಾ ಇದೆ. ಅಂದ್ರೆ ದೊಡ್ಡಣ್ಣನ ತರ ಬಿಹೇವ್ ಮಾಡ್ತಾ ಇಲ್ಲ. ಸೊ ಹೋಪ್ಫುಲಿ ಈಗ ಮಾಲ್ಡೀವ್ಸ್ ಅವರು ಸ್ವಲ್ಪ ದಿವಸ ದೇವರ್ ಟ್ರೈಂಗ್ ಟು ಬಿ ವಿತ್, ನಾವು ಚೈನಾ ಕಡೆ ಹೊರಟೋಗ್ತೀವಿ, ಬಟ್ ಅವ್ರಿಗೂ ಅರ್ಥ ಆಯ್ತು. ಸೊ ಇಂಡಿಯಾ ಇಸ್ ಎ ಡಿಪೆಂಡಬಲ್ ಪಾರ್ಟ್ನರ್. ಈ ಪಾಕಿಸ್ತಾನದ ರೈವಲ್ರಿ ಇದೆಯಲ್ಲ, ಇದು ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆಯಲ್ಲ, ಇದು ಸಾಲ್ವ್ ಆಗ್ದಲೇ ಇರುವಂತ ವಿಚಾರನ ಇನ್ಮೇಲೆ? ಪಾಕಿಸ್ತಾನದ ವಿಷಯ ಏನು ಅಂದ್ರೆ, ಪಾಕಿಸ್ತಾನದ ಐಡೆಂಟಿಟಿ ಏನು, ನಾನ್ ಇಂಡಿಯನ್ ಅಷ್ಟೇ. ಇವಾಗ ಕಾಶ್ಮೀರ್ ಇಶ್ಯೂ ಅಂತ ಹೇಳ್ತಾರೆ. ನಾನು ಪಾಕಿಸ್ತಾನದಲ್ಲಿ ಕೂಡ ಸರ್ವ್ ಮಾಡಿದ್ದೀನಿ. ಅಲ್ಲಿ ಕಾಶ್ಮೀರ್ ಇಶ್ಯೂ ರಿಸಾಲ್ವ್ ಆಗ್ಬಿಟ್ರೆ ಪಾಕಿಸ್ತಾನ ಬೇರೆ ಯಾವ್ದಾದ್ರು ಒಂದು ಮುದ್ದೆನ ಹುಡುಕಿ
ಅದರ ಜೊತೆ ಇಂಡಿಯಾ ಜೊತೆ ಎನ್ಮಿಟಿ ಶುರು ಮಾಡಬೇಕು. ಯಾಕೆಂದ್ರೆ ಅಲ್ಲಿ ಬೇಸಿಕ್ ಆಗಿ ಆಗ್ತಾ ಇರೋದೇನು, ಓಕೆ. ಅಲ್ಲಿ ಆರ್ಮಿ ಕಂಟ್ರೋಲ್ಸ್ ಎವ್ರಿಥಿಂಗ್. ಓಕೆ, ಅಲ್ಲಿ ಪೊಲಿಟಿಕಲ್ ಪಾರ್ಟಿ ಯಾವ್ದು ಬರುತ್ತೆ, ಯಾರು ಗವರ್ನ್ ಮಾಡ್ತಾ ಇರೋದ್ರೆ ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಇವಾಗ ನೀವು ಗೊತ್ತಿರೋ ಪ್ರಕಾರ ಅಮೆರಿಕ ಕೂಡ ಅವ್ರ ಆರ್ಮಿ ಚೀಫು ಮೇಯ್ನು. ಹೌದು, ಪ್ರಧಾನಮಂತ್ರಿ ಅಲ್ಲ. ಓಕೆ, ಸೊ ಆ ರೀತಿ ಅಲ್ಲಿ ಯಾವ ಥರ ಇದೆ ಅಂತಂದರೆ, ಅವರು ಪಾಕಿಸ್ತಾನ್ ಆರ್ಮಿ ಅಲ್ಲಿ ಕಂಟ್ರೋಲಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗಬೇಕು ಅಂದರೆ, ಇವಾಗ ಅವ್ರು ನೋಡಿ ಅವ್ರಿಗೆ ಎಕಾನಮಿ ಎಷ್ಟು ಫ್ರೆಜೈಲ್ ಆಗಿದೆ ಅಂದರೆ, ಈವನ್ ಟುಡೇ ವಿ ಹರ್ಡ್ $1 billion ಕೊಡಬೇಕಾಗ IMF ಅವ್ರ ಕಂಡೀಷನ್ ಮೀಟ್ ಮಾಡಲಿಲ್ಲ ಅಂತ ಅವ್ರು ವಾಪಸ್ ಹೊಟ್ಟೋಗ್ಬಿಟ್ರು. ಅದೇ ರೀತಿ ಇವಾಗ ಅವ್ರಿಗೆ ಪಾಕಿಸ್ತಾನ್ಗೆ ಏನಾಗಿದೆ, ಒಂದು ಅಫ್ಘಾನಿಸ್ತಾನು ಮೊದಲು ಅವರು ಸ್ಟ್ರಾಟಜಿಕ್ ಡೆಪ್ತು ನಾವು ಮಾಡ್ಬೋದು ಅಂತಿದ್ರು. ಅಫ್ಘಾನಿಸ್ತಾನ್ ಇವಾಗ ತಾಲಿಬಾನ್ ಬಂದ್ಮೇಲೆ ಅಲ್ಲಿ. ಎರಡನೇದು ಅಲ್ಲಿ TTP ಅಂತ ಇದೆ, ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಅಂತ. ಅವರು ಪಾಕಿಸ್ತಾನೀಸು, ತಾಲಿಬಾನ್ಸು. ಮೊದಲು ಇವರು ಅಲ್ಲಿ ತಾಲಿಬಾನ್ಸ್ ಅನ್ನು ಯೂಸ್ ಮಾಡಿಕೊಂಡು ಬೇರೆಯವ್ರಿಗೆ ತೊಂದರೆ ಕೊಡೋದು. ಈಗ ಈ TTP ಪಾಕಿಸ್ತಾನ್ ತಾಲಿಬಾನ್ ಏನ್ ಮಾಡ್ತಾ ಇದೆ, ಅವರು ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಫುಲ್ಲು. ಈಗ ನಿನ್ನೆ ಕೂಡ ಈವನ್ ಅಫ್ಘಾನಿಸ್ತಾನದಲ್ಲಿ ಕೆಲವು ಜಾಗಗಳಿಗೆ ಹೋಗಿ ಇವರು ಪಾಕಿಸ್ತಾನ ಸ್ಟ್ರೈಕ್ ಮಾಡಿದ್ರು. ಸೊ ಈ TTP ಒಂದು ಪ್ರಾಬ್ಲಮ್. ಈ ಬಲೂಚ್ ಫೋರ್ಸ್ ಒಂದಿದೆ, ಅವರು ಆ ಕಡೆಯಿಂದ, ಯಾಕಂದ್ರೆ ಚೈನಾನ್ ಕರ್ಕೊಂಡ್ಬಂದು ಅಲ್ಲೆಲ್ಲ ತೊಂದರೆ ಕೊಡ್ತಾ ಇರೋದ್ರಿಂದ ಅಲ್ಲಿಂದ ಪ್ರಾಬ್ಲಮ್ ಎರಡು ಕಡೆ. ಸೊ ಈ ತರ ಆಗ್ಬಿಟ್ಟು ಪಾಕಿಸ್ತಾನ ಈಸ್ ಇನ್ ಎ ವೆರಿ ಡಿಫಿಕಲ್ಟ್ ಸ್ಟೇಜ್. ಅದನ್ನ ಕನ್ಸಿಡರೇ ಆಗಲ್ಲ. ಬಟ್ ಏನು ಅಂದ್ರೆ, ನಾವು ಸುಮ್ಮನೆ ಅವರು ಯಾವಾಗ ರೆಡಿ ಆಗ್ತಾರೆ ಅಲ್ಲಿವರೆಗೆ. ಈಗ ಒಂದು ಹೋಪ್ಫುಲಿ ಅವ್ರು ಪಾಠ ಕಲ್ತಿದ್ದಾರೆ. ಏನು ಅಂದ್ರೆ, ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರೆ ಮೊದ್ಲಿದ್ದ ಹಾಗೆ ಸುಮ್ಮನೆ ಇರೋಲ್ಲ. ಮೊದಲು ಎಷ್ಟೊಂದು ಅಟ್ಯಾಕ್ ಮಾಡಿದ್ರು ನಾವೆಲ್ಲ ಸುಮ್ಮನೆ ಇರ್ತಾ ಇದ್ವಿ. ನಮ್ಮ ಮಿಲಿಟರಿ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದನ್ನ ತೋರ್ಸಕ್ಕೆ ಆಪರೇಷನ್ ಸಿಂಧೂರಕ್ಕೆ ಅವರೇ ವೇದಿಕೆ ಮಾಡಿಕೊಟ್ರು. ಈಗ ಅವ್ರಿಗೆ ಅರ್ಥ ಆಗಿದೆ. ಸೊ ಅದ್ರ ಈಗ ಅಮೆರಿಕ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ತರ ಅಲ್ಲ. ದಿಸ್ ಈಸ್ ಓನ್ಲಿ ಅಗೈನ್ ಬಿಸ್ನೆಸ್ ಡೀಲು, ಕ್ರಿಪ್ಟೋ ಕರೆನ್ಸಿ ಇರ್ಬೋದು, ಮಿನರಲ್ಸ್ ಇರ್ಬೋದು, ಆ ತರ ಮಾಡ್ತಾ ಇದ್ದಾರೆ. ಅದರಿಂದ ಏನಂದ್ರೆ, ನಾವು ಭಾರತ ಮತ್ತು ಪಾಕಿಸ್ತಾನ ಹೈಫನೇಟ್ ಆಗಬಾರ್ದು. ಇಟ್ ಈಸ್ ನಾಟ್ ಫಾರ್ ಅಸ್. ಅವರಿದ್ದಾರೆ, ಅವ್ರಿರ್ಲಿ. ಓಕೆ, ನೋಡಪ್ಪ, ನೀವು ಏನಾದ್ರು ತುಂಬಾ ತೊಂದರೆ ಕೊಡೋಕೆ ಹೋದ್ರೆ ನಿಮ್ಗೆ ಗೊತ್ತಿದೆ ರಿಯಾಕ್ಷನ್ ಏನಾಗುತ್ತೆ ಅಂತ ಅರ್ಥ ಆಗಿದೆ ಈಗ. ಸೊ ಅವ್ರ ಪಾಟಿಗೆ ಅವ್ರು ಬಿಟ್ಬಿಟ್ಟು ನಾವು ಮುಂದುವರಿಯೋದು ಕಲಿಬೇಕು, ನಾವು ಸ್ಟ್ರಾಂಗ್ ಆಗಬೇಕು. ಸರ್, ಈ ಉಗ್ರವಾದವನ್ನ, ಉಗ್ರ ಸಂಘಟನೆಯನ್ನ ಭಾರತ ಯಾವಾಗ್ಲೂ ಖಂಡಾತುಂಡವಾಗಿ ವಿರೋಧ ಮಾಡ್ಕೊಂಡೇ ಬರ್ತಾ ಇದೆ. ಬಟ್ ಈಗ ತಾಲಿಬಾನ್ ಸರ್ಕಾರದ ಜೊತೆಯ ಮಾತುಕತೆ ಇದೆಯಲ್ಲ, ಅಲ್ಲಿನ ಅಫ್ಘಾನಿಸ್ತಾನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಇಲ್ಲಿಗೆ ಬಂದಿದ್ದಾರೆ. 8 ದಿನಗಳ ಕಾಲದ ಪ್ರವಾಸ ಬೇರೆ. ಇದನ್ನ ಹೇಗ್ ನೋಡ್ಬೋದು? ಏನ್ ಮೆಸೇಜ್ ಕೊಡ್ತಾ ಇದೆ ಇಂಡಿಯಾ? ಓಕೆ, ಅವರು ಈಗ ತಾಲಿಬಾನ್ ಇರಬಹುದು, ಬಟ್ ದೇ ಆರ್ ಗವರ್ನಿಂಗ್ ದ ಕಂಟ್ರಿ. ಓಕೆ, ಅವರು ಟೆರರಿಸ್ಟ್ ಆಗಿ ಎಲ್ಲೂ ಫೈಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅವರು ತಾಲಿಬಾನ್ ಅಲ್ಲಿದ್ದಾಗ, ಅಮೆರಿಕನ್ಸ್ ಅವರೆಲ್ಲ ಅಲ್ಲಿದ್ದಾಗ ನಿಮ್ಗೆ ಗೊತ್ತಿರ್ತಾ ಇತ್ತು, ಅಲ್ಲಿ ಪ್ರತಿ ದಿವಸ ಎಕ್ಸ್ಪ್ಲೋಷನ್ ಆಗೋದು, ಪ್ರತಿ ದಿವಸ ಕಿಲ್ಲಿಂಗ್ ಆಗೋದು, ಪ್ರತಿ ದಿವಸ ಆಗಿದೆ. ಇವಾಗ ಅದಿಲ್ಲ ಅಲ್ಲಿ. ಏನಂದ್ರೆ, ಇವಾಗ ವೆದರ್ ಬೇರೆಯವರು ಇಷ್ಟಪಡ್ತಾರೋ ಇಲ್ವೋ ಅದು ಬೇರೆ ವಿಷಯ. ತಾಲಿಬಾನ್ ಈಸ್ ಗವರ್ನಿಂಗ್ ದಟ್ ಕಂಟ್ರಿ. ಓಕೆ, ನಮ್ಗೆ ಏನ್ ಬೇಕು ಅಂದ್ರೆ, ನಾವು ಅವರಿಗೆ ಡಿಪ್ಲೊಮ್ಯಾಟಿಕ್ ರೆಕಗ್ನಿಷನ್ ಕೊಟ್ಟಿಲ್ಲ, ಯಾಕಂದ್ರೆ ಮೋಸ್ಟ್ ಅದರ್ ಕಂಟ್ರೀಸ್ ಹ್ಯಾವ್ ಆಲ್ಸೋ ನಾಟ್ ಗಿವನ್. ಬಟ್ ಹಾಗನ್ಬಿಟ್ಟು ನಮ್ಮ ಹಿತಾಸಕ್ತಿ ಏನಿದೆ ರೀಜನ್ ಅಲ್ಲಿ, ಅದು ನಮ್ಗೆ ಇಂಪಾರ್ಟೆಂಟ್. ಆದ್ರಿಂದ ತಾಲಿಬಾನ್ ಜೊತೆ ಯಾವ ಏರಿಯಾದಲ್ಲಿ ಕೋಆಪರೇಟ್ ಮಾಡಕ್ಕಾಗತ್ತೆ ಟೆಕ್ನಿಕಲಿ. ಇವಾಗ ಫಾರ್ ಎಕ್ಸಾಂಪಲ್, ಎಂತ ಅಲ್ಲಿ ಏನು ವಾರ್ ನಡೀತಾ ಇರಲಿ, ಏನ್ ನಡೀತಾ ಇರಲಿ, ಇಂಡಿಯಾ ಆಲ್ವೇಸ್, ನಾನು ಕೂಡ ಹೋಗಿದ್ದೀನಲ್ಲ ಅಫ್ಘಾನಿಸ್ತಾನದಲ್ಲಿ, ಇಂಡಿಯಾ ಆಲ್ವೇಸ್ ಸಪೋರ್ಟೆಡ್ ಅವ್ರಿಗೆ ಹೆಲ್ತ್, ಹಾಸ್ಪಿಟಲ್ಸ್ಗಳು, ಸ್ಕೂಲ್ಗಳು, ಇವನ್ ರೋಡ್ಗಳು, ಇದು ಪವರ್ ಜನರೇಷನ್, ಇದೆಲ್ಲಾನು ಜನಗಳಿಗೆ ಏನು ಉಪಯೋಗ ಆಗುತ್ತೆ ಅದನ್ನೆಲ್ಲ ಸಪೋರ್ಟ್ ಮಾಡ್ತಾನೇ ಬಂದಿದೆ. ಆಮೇಲೆ ಇನ್ನೊಂದು ದೃಷ್ಟಿಲಿ ನೋಡೋದಾದ್ರೆ, ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಸಂದೇಶ ಕೂಡ ಅದೇ. ಇವಾಗ ಇಷ್ಟೆಲ್ಲ ಇರೋದ್ರಿಂದ ನಮ್ಮ ರಿಲೇಶನ್ಶಿಪ್ ವಿತ್ ಅಫ್ಘಾನಿಸ್ತಾನ್ ಪೀಪಲ್ ಆಲ್ವೇಸ್ ಇಟ್ ಹಸ್ ಬಿನ್ ಗುಡ್. ಇವಾಗ ನಾವೇನು ಅಂದ್ರೆ, ವಿ ಆರ್ ನಾಟ್ ಸೇಯಿಂಗ್ ನಾವು ಡಿಪ್ಲೊಮ್ಯಾಟಿಕಲಿ ನಿಮ್ಮನ್ನು ರೆಕಗ್ನೈಸ್ ಮಾಡಿದ್ದೀವಿ ಅಂತ. ಏನು ಅಂದ್ರೆ, ಇವಾಗ ನಾವು ಅದಿಲ್ಲದೆ ಇದ್ರು ನಮ್ಮ ಹಿತಾಸಕ್ತಿ, ನಮ್ಮ ರೀಜನಲ್ಲಿ ನಮಗೆ ಏನಿರಬೇಕು ಅಲ್ಲಿ ಶಾಂತಿ ಕಾಪಾಡೋದಕ್ಕೋಸ್ಕರ ನಾವು ಅವರ ಜೊತೆ ಯಾವ ರೀತಿ ಕೋಆಪರೇಟ್ ಮಾಡ್ಬೋದು. ಇದರಿಂದ ಪಾಕಿಸ್ತಾನಕ್ಕೂ ನೀವು ಹೇಳಿದಾಗ ಅವ್ರಿಗೊಂದು ಅರ್ಥ ಆಗುತ್ತೆ. ಏನು ಅಂದ್ರೆ, ಈಗ ಆ ಕಡೆ ಅಫ್ಘಾನಿಸ್ತಾನ, ಈ ಕಡೆ ಇಂಡಿಯಾ ಇರೋದ್ರಿಂದ ಅವ್ರೂ ಒಂಥರ ಈ ತರ ಟೆರರಿಸ್ಟ್ ಸಪೋರ್ಟ್ ಮಾಡ್ಕೊಂಡು ಹೇಗೆ ಮಾಡ್ತಾ ಇದ್ರು, ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತ. ಅದರಿಂದ
ಟೆಕ್ನಿಕಲ್ ಆಗಿ ನಾವು ಏನು ಮಾಡ್ತಾ ಇದೆ ಹ್ಮ್ ಹ್ಮ್ ವಿತಿನ್ ಲಿಮಿಟ್ಸ್ ಹ್ಮ್ 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 ವಾಟ್ ಈಸ್ ಪಾಸಿಬಲ್, ಯು ಹ್ಯಾವ್ ಟು ಬಿ ಪ್ರಾಕ್ಟಿಕಲ್ ಎಸ್ ಎಸ್ ಓಕೆ ಅಲ್ವಾ. ಹ್ಮ್ ಹ್ಮ್ ಪ್ರಾಗ್ಮ್ಯಾಟಿಕ್ ಆಗಿದ್ದಾರೆ, ಹ್ಮ್ ಅದನ್ನು ಮಾಡ್ತಾ ಇದ್ದಾರೆ. ಹ್ಮ್. ಕೊನೆಯದಾಗಿ ನಿಮಗೆ ಬರೀ ರಾಜತಾಂತ್ರಿಕವಾಗಿ ಮಾತ್ರ ಅಲ್ಲ ಇಂಟ್ರೆಸ್ಟು, ಅದರಲ್ಲಿ ಮಾತ್ರ ವರ್ಕ್ ಮಾಡಿರುವಂಥದ್ದಲ್ಲ, ಸಾಹಿತ್ಯಾಸಕ್ತಿ ತುಂಬ ಇರುವಂಥದ್ದು. 4 ಬುಕ್ ಬರೆದಿದ್ದೀರಾ. ಅದರ ಜೊತೆಗೆ ಅಯೋಧ್ಯ ಪ್ರಿನ್ಸಸ್ದು ಕೂಡ ಮೆಸೇಜನ್ನು ಕೊಡುವಂಥ ಕೆಲಸ ಮಾಡಿದ್ರ. ಆ ಬುಕ್ಗಳ ಬಗ್ಗೆ, ಅದರ ಇಂಟ್ರೆಸ್ಟ್ ಬಗ್ಗೆ ನೋಡೋದಾದ್ರೆ ಅಂತ. ಇಟ್ ಆಲ್ ಸ್ಟಾರ್ಟೆಡ್ ನಾನು ಪಾಕಿಸ್ತಾನದಲ್ಲಿದ್ದಾಗ. ಹಾ. ಅಲ್ಲಿ ಏನಾಗ್ತಾ ಇತ್ತು ಅಂದರೆ ಆಗ್ಲಿಂದಾನು, ಐ ಆಮ್ ನಾಟ್ ಟಾಕಿಂಗ್ ಆಫ್ 1990s, ಹ್ಮ್ 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 ಆಗ್ಲಿಂದಾನು ಈ ಸಮ್ ಆರ್ ದಿ ಅದರ್ ಟೆರರಿಸ್ಟ್ ಅಟ್ಯಾಕ್ ಆಗ್ತಾನೆ ಇತ್ತು ಹ್ಮ್ ಹ್ಮ್ ಈ ನಮ್ಮ ಕಾಶ್ಮೀರ್ ಏರಿಯಾದಲ್ಲಿ, ಅದರಲ್ಲಿ ಇದರಲ್ಲಿ. ಹ್ಮ್. ಸೊ ಅದು ನಡೀತಾ ಇದ್ದಾಗ ನಾವು ಕೆಲವು ಸತಿ ಈ ಪ್ಯಾಂಪ್ಲೆಟ್ಸು ಥರ ಸ್ಮಾಲ್ ಬುಕ್ಲೆಟ್ಸ್ ಮಾಡ್ತಾ ಇದ್ವಿ. ಹ್ಮ್. ನೋಡಿ ಯಾವ ಥರ ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಇಲ್ಲೆಲ್ಲ ಏನೇನು ತೊಂದರೆ ಮಾಡಿದ್ದಾರೆ ಅಂತ. ಓಕೆ. ಇದನ್ನ ನಾವು ಪಬ್ಲಿಷ್ ಮಾಡಿ ನಾವು ಬೇರೆ ಡಿಪ್ಲೊಮ್ಯಾಟ್ಸು, ಬೇರೆ ಕಂಟ್ರಿಯವರು ಹ್ಮ್ ಅಥವಾ ಇಂಟ್ರೆಸ್ಟೆಡ್ ಪರ್ಸನ್ಸ್ಗೆ ನಾವು ಕೊಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿ, ನೋಡಿ ಪಾಕಿಸ್ತಾನ ಈ ಥರ ಮಾಡ್ತಾ ಇದೆ ಅಂದರೆ ಹ್ಮ್ ಅವರು ತಗೊಂಡು ನೋಡ್ತಾ ಇದ್ರು. ಹ್ಮ್. ಹೌದು ಸರ್, ನಿಜ. ಬಟ್ ಈಗ ಪಾಕಿಸ್ತಾನ ಕೂಡ ಇದೇ ಥರದ್ದು ನಮ್ಗೆ ಪಾಂಪ್ಲೆಟ್ ಕೊಡುತ್ತಲ್ಲ, ನಾವು ಯಾರು ನಂಬೋಣ ಹೇಳ್ತಾ ಇದ್ರು. ಓಕೆ. ಅದಕ್ಕೆ ನಾವು ಸುಮಾರು ಯೋಚನೆ ಮಾಡಿಬಿಟ್ಟು ಒಂದು ರಿಲೆಕ್ಟೆಂಟ್ ಅಸಾಸಿನ್ ಅಂತ ಒಂದು ಹ್ಮ್ ನಾವೆಲ್ ಬರೆದೆ. ಹ್ಮ್ ಹ್ಮ್ ಆಲ್ಮೋಸ್ಟ್ ಬೇಸ್ಡ್ ಆನ್ ವಾಟ್ ಈಸ್ ಹ್ಯಾಪನಿಂಗ್. ಅಲ್ಲಿ ಏನಾಗ್ತಾ ಇದೆ, ಪಾಕಿಸ್ತಾನದ ಜೀವನ ಹೇಗೆ, ಇಂಡಿಯಾದ ಜೀವನ ಹೇಗೆ, ಟೆರರಿಸಮ್ ಹೇಗೆ ನಡೆಯುತ್ತೆ, ಹ್ಮ್. ಪೊಲಿಟಿಕ್ಸ್ ಹೇಗೆ ನಡೆಯುತ್ತೆ, ಇದನ್ನೆಲ್ಲ ತಗೊಂಡು ಅದನ್ನು ನಾವೆಲ್ ಬರೆದು, ಹ್ಮ್. ಆವಾಗ ಇನ್ನೂ ಸರ್ವಿಸಲ್ಲಿದ್ದರಿಂದ ಓಕೆ. ಅದನ್ನು ಗೌರ್ಮೆಂಟ್ ಇದು ಅಪ್ರೂವಲ್ ತಗೊಂಡು ಹ್ಮ್. ಪಬ್ಲಿಷ್ ಮಾಡಿದೆ. ಹ್ಮ್ 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 ಸುಮಾರು ಜನ ಅಪ್ರಿಷಿಯೇಟ್ ಮಾಡಿದ್ರು. ಓಕೆ. ಓಕೆ, ಅಲ್ಲಿಂದ ಶುರು ಆಯಿತು ಬರಿಬೇಕು ಅಂತ. ಓಕೆ. ಅದಾದಮೇಲೆ ಆ್ಯಸ್ ಐ ಟೋಲ್ಡ್ ಯು, ನಾ ಇದಕ್ಕೆ ಹೋದಾಗ ಹ್ಮ್. ಸ- ಅಯೋಧ್ಯೆಗೆ ಹೋದಾಗ ಹಾ 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 ಅಲ್ಲಿ ಹೋಗಾಯಿತು. ಹ್ಮ್ ಅದಾದ್ಮೇಲೆ ವಾಪಸ್ ಬಂದ್ಮೇಲೆ ಇಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ಅವರು ಹ್ಮ್. ಅದನ್ನ ಚಿಕ್ಕ ಮಕ್ಕಳಿಗೆ ಆಗೋ ಥರ ಬರ್ಕೊಡಿ ಸರ್, ತುಂಬ ಚೆನ್ನಾಗಿರುತ್ತೆ ಅಂದರು. ಅದನ್ನು ಪಬ್ಲಿಷ್ ಮಾಡಿದ್ವಿ. ಓಕೆ. ಅದೆಲ್ಲ ಆದಮೇಲೆ ಅಮೇರಿಕಾದಲ್ಲಿದ್ದಾಗ ಹ್ಮ್. ಅಲ್ಲಿ ಸುಮಾರು ಜನ ಏನು ಅಂದರೆ ಇಲ್ಲಿಂದ ಸೇಮ್ H1B ಎಸ್. ಇದೆಲ್ಲ ಅಲ್ಲಿ ಬರ್ತಾರೆ. ಹ್ಮ್. ಅಲ್ಲಿ ಬಂದರೆ ಅಲ್ಲಿ ಎಲ್ಲ ದೂರದಿಂದ ನೋಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹ್ಮ್ 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 ಒಳ್ಳೆ ಸಂಬಳ ಬರ್ತಾ ಇರುತ್ತೆ. ಹೌದು. ಸೊ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಕಾರ್ ಇರುತ್ತೆ, ಎಲ್ಲ ಇರುತ್ತೆ. ಹ್ಮ್ ಹ್ಮ್ ಬಟ್ ಜೀವನದಲ್ಲಿ ಸುಮಾರು ನಮಗೆ ಕಂಪ್ಲೇಂಟ್ಸು ಬರ್ತಾ ಇತ್ತು, ಹ್ಮ್ ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ. ಓಕೆ. ಪ್ಲಸ್ ಇಲ್ಲಿಂದ ಡಿಪೆಂಡೆಂಟ್ ಆಗಿ ಹೋಗ್ತಾರೆ, ಅಲ್ಲಿ ಕೂತ್ಕೊಂಡು ಏನು ಮಾಡಬೇಕು, ಹ್ಮ್ ಹ್ಮ್ ಕೆಲಸ ಮಾಡೋ ಹಾಗಿಲ್ಲ, ಬೇರೆ ಏನಿಲ್ಲ. ಹ್ಮ್ ಈ ಥರ ಸುಮಾರು ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಹ್ಮ್ ಹ್ಮ್ ಅದಕ್ಕೆ ಅದನ್ನೆಲ್ಲ ನಮ್ಮ ಎಕ್ಸ್ಪೀರಿಯನ್ಸು ಪ್ಲಸ್ ಎಷ್ಟೆಲ್ಲ ನೋಡಿ, ಹ್ಮ್ ಹ್ಮ್ ಸಸ್ಪೆಂಡೆಡ್ ಲೈವ್ಸ್ ಅಂತ, ಓಕೆ. ಹೇಗಿರುತ್ತೆ ಜೀವನ, ಹೇಗೆ ನಿಜವಾಗ್ಲೂ ಏನು ನಡೆಯುತ್ತೆ, ಹ್ಮ್ 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 ಎಷ್ಟು ಜನ ಹೇಗೆ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಓಕೆ. ಅದು ಬರೀ ಇಂಡಿಯನ್ಸ್ಗೆ ಆಗುತ್ತೆ ಅಂತಲ್ಲ, ಓಕೆ. ಬಹಳ ಜನ, ಈವನ್ ಅಮೆರಿಕಾದಲ್ಲಿ ಅಮೆರಿಕನ್ಸ್ ಕೂಡ ಹ್ಮ್ ಹ್ಮ್ ಡೊಮೆಸ್ಟಿಕ್ ವೈಲೆನ್ಸ್. ಓಕೆ. ಹೌದು. ಓಕೆ, ಸೊ ಇಟ್ ಇಸ್ ನಾಟ್. ಬಟ್ ಏನು ಅಂದ್ರೆ ನಾವು ನಮಗೆ ಗೊತ್ತಿರೋದು ಇಂಡಿಯನ್ಸು ಹ್ಮ್. ಹೇಗಿರುತ್ತೆ ಜೀವನ ಹೇಗಿದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಬರೆದೆ. ಈಗ ಅದ್ರ ಕೊನೆದಾಗಿ ಕೇಳ್ತಾ ಇದ್ದೀನಿ, ಅಮೇರಿಕ ಅಧ್ಯಕ್ಷರು ಅಂದರೆ ಒಂದು ಗತ್ತು ಗೈರತ್ತು, ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇತ್ತು. ಅದೆಲ್ಲವನ್ನು ಒಂದೇ ಸಲ ಟ್ರಂಪ್ ಅವ್ರು ಹಾಳು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ನೊಬೆಲ್ ಪ್ರೈಸ್ಗೋಸ್ಕರ ಅಂಗಲಾಚಿಲ್ ಬೀದಿಲಿ ಭಿಕ್ಷೆ ಬೇಡೋ ಥರ ಬೇಡ್ತಾ ಇದ್ದಾರೆ, ಅದು ಸಿಗಲಿಲ್ಲ. ಅದನ್ನು ಹೇಗೆ ನೋಡ್ತಾ ಇದ್ದೀರಿ ಸರ್? ನೋ ಕಾಮೆಂಟ್ಸ್. ಯಾಕೆಂದರೆ ಅವರು ಅಮೆರಿಕಾದ ಅಧ್ಯಕ್ಷರು, ಓಕೆ. ಅವ್ರಿಗೂ ಪ್ರೋಟೋಕಾಲ್ಸ್ ಇರುತ್ತೆ, ಹೇಗೆ ಫಾಲೋ ಮಾಡಬೇಕು ಅಂತ. ಓಕೆ. ಅವ್ರಿಗೂ ನಡೀತಾ ಇರುತ್ತೆ. ಹ್ಮ್. ಐ ಥಿಂಕ್ ಸ್ಲೋಲಿ ಆ್ಯಂಡ್ ಸ್ಟಡಿಲಿ ಹ್ಮ್. ಐ ಥಿಂಕ್ ದೇ ವಿಲ್ ಆಲ್ ಅಂಡರ್ಸ್ಟ್ಯಾಂಡ್ ವಾಟ್ ನೀಡ್ಸ್ ಟು ಬಿ ಡನ್. ಹ್ಮ್. He is, let us believe that our Trump, Yes. even today, ಹ್ಮ್ he is the president of the most powerful country ಹ್ಮ್ in the world. ಹ್ಮ್ 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 And everybody has their own style of doing it. ಹ್ಮ್. So now he has his style. ಎಸ್ ಎಸ್. So ಹ್ಮ್ ಹ್ಮ್ let us hope that India ಹ್ಮ್ ಹ್ಮ್ and America relations ಹ್ಮ್ ಹ್ಮ್ not only improve ಆಗುತ್ತೆ ಅಂತಲ್ಲ, ಹ್ಮ್ I think ಪುನಃ ಹ್ಮ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ನಮ್ಮದು ಅಮೆರಿಕ ಜೊತೆ ಇರೋದು ಗ್ಲೋಬಲ್ ಕಾಂಪ್ರಿಹೆನ್ಸಿವ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಓಕೆ. ಅಮೆರಿಕ ಜೊತೆ, ಓಕೆ. ಬರೀ ಬಯಲಾಟ್ರಲ್ ಅಷ್ಟೇ ಅಲ್ಲ. ಹ್ಮ್ 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 ಸೊ ಐ ಥಿಂಕ್ ಇಂಡಿಯಾ ಬೆಳೀತಾ ಇದೆ. ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ಎ ವೆರಿ ಪವರ್ಫುಲ್ ಎಕಾನಮಿ. ಹ್ಮ್ ಹ್ಮ್ ಅದ್ರ ಜೊತೆಗೆ ಅಮೆರಿಕಾಗೂ ಇಂಡಿಯಾ ಮ್ಯೂಚುವಲ್ ಇಂಪಾರ್ಟೆನ್ಸ್. ಹ್ಮ್ ಹ್ಮ್ ಐ ಥಿಂಕ್ ಇಂಡಿಯಾ ಅಮೆರಿಕಾ ರಿಲೇಷನ್ಸ್ ತುಂಬ ಇಂಪಾರ್ಟೆಂಟು. ಹ್ಮ್ ಹ್ಮ್ ಐ ಹೋಪ್ ಅಂಡ್ ಐ ವಿಶ್ ಓಕೆ. ದಟ್ ಇನ್ನು ಕೆಲವೇ ತಿಂಗಳಲ್ಲಿ ಹ್ಮ್ ಹ್ಮ್ ಇಟ್ ವಿಲ್ ಬಿ ಬ್ಯಾಕ್ ಆನ್ ಟ್ರ್ಯಾಕ್ ಅಂಡ್ ಇದು ಇನ್ನೂ ಸ್ಟ್ರೆಂತ್ ಆಗುತ್ತೆ, ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ ಓಕೆ. ಅಂದ್ಕೊಳ್ತಾ ಇದ್ದೀನಿ.